ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಚಿತ್ತಾಪುರ ತಾಲೂಕಿನ ರಾಜೋಳ ಗ್ರಾಮದಲ್ಲಿ ಹಜರತ್ ರಾಜಾ ಬಾಗ್ ಸವಾರ್ ರಹಮತುಲ್ ಅಲೈ ಅವರ ಜಾತ್ರಾ ಮಹೋತ್ಸವವು 3 ದಿನಗಳವರೆಗೆ ನೆರವೇರಿಸಲಾಗುವುದು ಎಂದು ದರ್ಗಾದ ಪೂಜ್ಯ ಶ್ರೀ ಅಬ್ದುಲ್ ರಜಾಕ್ ಸಾಹೇಬ್ ಬಾರಿ ಸಜ್ಜಾದ್ ನಸೀದ್ ಅವರು ತಿಳಿಸಿದ್ದಾರೆ. ಪಟ್ಟಣದ ಸಭಾಂಗಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಚಿತ್ತಾಪುರ ತಾಲೂಕಿನ ರಾಜೋಳ ಗ್ರಾಮದಲ್ಲಿ ಶೇಖ್ ಇಮಾಮ್ ಸಾಬ್ ಶೇಖ್ ಸಿಂಧಿ ಅವರ ಮನೆಯಿಂದ 7ನೇ ತಾರೀಕಿನಂದು ಗಂಧವನ್ನು ರಾತ್ರಿ 8:45ರಂದು ತೆಗೆದುಕೊಂಡು ಸಕಲ ವಾದ್ಯಗಳೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಬೆಳಗ್ಗೆ 4 ಗಂಟೆಗೆ ದರ್ಗಾ ತಲುಪುತ್ತದೆ. ದರ್ಗಾ ತಲುಪಿದ ನಂತರ ಪೂಜ್ಯ ಶ್ರೀ ಅಬ್ದುಲ್ ರಜಾಕ್ ಸಾಹೇಬ್ ಬಾರಿ ಸಜ್ಜಾದ್ ಸಸೀನ್ ಇವರ ಅಮೃತ ಹಸ್ತದಿಂದ ಹಾಗೂ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮಗಳು ಜರುಗುತ್ತವೆ. 3 ದಿನಗಳ ಕಾಲ ನಡೆಯುವ ಜಾತ್ರಾ ಮಹೋತ್ಸವದಲ್ಲಿ ಏಪ್ರಿಲ್ 7ನೇ ತಾರೀಕಿನಂದು ಗಂಧ ಮಹೋತ್ಸವ, 8ನೇ ತಾರೀಕಿನಂದು ದೀಪ ಮತ್ತು ಖವಾಲಿ ಕಾರ್ಯಕ್ರಮ, 9ನೇ ತಾರೀಕಿನಂದು ಜಿಯಾರತ್ ಕಾರ್ಯಕ್ರಮ ನಡೆಯಲಿದ್ದು, ಜಾತ್ರಾ ಮಹೋತ್ಸವದಲ್ಲಿ ಸುತ್ತಮುತ್ತಲಿನ ಸದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತನು ಮನ ಧನದಿಂದ ಸೇವೆ ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕು ಎಂದು ಮನವಿ ಮಾಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಖಾಶಿಮ್ ಅಲಿ ಶಾ, ಮಾಜಿದ್ ಮರ್ಷಂಡ್, ಮೊಹಮ್ಮದ್ ಜಾವೀದ್ ಅವೈಸ್, ಅಬ್ದುಲ್ ಖದೀರ್ ಸಾಬ್ ಎಸ್ಆರ್, ದೇವಪ್ಪ ಸಾಹೇಬ್ ಹೋಳಿಕಟ್ಟಿ, ಅಬ್ದುಲ್ ಖಾದರ್ ಸೇರಿದಂತೆ ಅನೇಕರು ಇದ್ದರು. ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಕೂಡ ಹಜರತ್ ರಾಜಾ ಬಾಗ್ ಸವಾರ್ ರಹಮತುಲ್ಲಾ ಅಲೈ ಸುಕ್ಷೇತ್ರ ರಾಜೋಳ ಗ್ರಾಮದ ಉರುಸ್ ಮಹೋತ್ಸವ ತಮ್ಮೆಲ್ಲರಿಗೂ ಸಮಸ್ತ ಸದ್ಭಕ್ತರಲ್ಲಿ ಹಜರತ್ ರಾಜಾ ಬಾಗ್ ಸವಾರ್ ರಹಮತುಲ್ಲಾ ಅಲೈ ಜಾತ್ರಾ ಮಹೋತ್ಸವಕ್ಕೆ ತಾವೆಲ್ಲರೂ ತನು ಮನ ಧನದಿಂದ ಆಗಮಿಸಿ ಜಾತ್ರಾ ಮಹೋತ್ಸವವನ್ನು ನೆರವೇರಿಸಿಕೊಳ್ಳಲು ಇದೇ ದಿನಾಂಕ 7ರಂದು ಗಂಧೋತ್ಸವ ಮೆರವಣಿಗೆ ನಡೆಯಲಿದೆ. ರಾತ್ರಿ 9:45ರಂದು ಗಂಧೋತ್ಸವ ಮೆರವಣಿಗೆ ಇಮಾಮ್ ಸಾಬ್ ಶೇಖ್ ಸಿಂಧಿ ಅವರ ಮನೆಯಿಂದ ಗ್ರಾಮದ ಮುಖ್ಯ ಬೀದಿಗಳಿಂದ ಮುಂಜಾನೆ ಬೆಳಗ್ಗೆ 4 ಗಂಟೆಗೆ ದರ್ಗಾ ತಲುಪುತ್ತದೆ. ಅದೇ ರೀತಿಯಾಗಿ ದಿನಾಂಕ 8ರಂದು ದೀಪೋತ್ಸವ ಕಾರ್ಯಕ್ರಮವನ್ನು ಜರುಗುತ್ತದೆ. ಅದೇ 8ನೇ ತಾರೀಕು ರಾತ್ರಿಗೆ 9:45ರಂದು ಕವಾಲಿ ಕಾರ್ಯಕ್ರಮವನ್ನು ಕೂಡ ಜರುಗುತ್ತದೆ. ಆ ಕವಾಲಿ ಕಾರ್ಯಕ್ರಮದಲ್ಲಿ ಸುತ್ತಮುತ್ತಲಿನ ಗ್ರಾಮದ ಶರಣರು ಕೂಡ ಆಗಮಿಸಲಿದ್ದಾರೆ. ತಾವು ಕೂಡ ಗಂಧ ಹಾಗೂ ಜಾತ್ರಾ ಮಹೋತ್ಸವದಲ್ಲಿ ಆಗಮಿಸಿ ಶರಣರ ಆಶೀರ್ವಾದಕ್ಕೆ ತಾವೆಲ್ಲರೂ ಪಾತ್ರರಾಗಬೇಕಂತ ವಿನಂತಿಸ್ತೇನೆ. अस्सलामु अलैकुम रहमतुल्लाहि व बरकातहू। तमाम असीकाने और अल्लाह से गुजारिश करता हूँ कि हजरत राजा बाग सवार रहमतुल्लाह अलैह का उर्स मुबारक बड़े पैमाने पे मनाया जा रहा है। बरोजे मंगल बताजी के 7 तारीख को संदेले माई अमल में आ रहा। बाद नमाज इशा को इमाम साहिब के घर से संदेले माई रवाना होकर गांव के गश्त मारते हुए नमाज के करीब फजर के नमाज के दरमियान दरगाह पहुंचेगा। साथ ही साथ में बरोजे चाशुम्बे बतारी के 8 को छरागा अमल में आएंगे। उसी दिन बाद नमाज इशा को खवाली का एजाज होगा, महफिल समा का एजाज होगा। इस महफिल समा में तमाम आशिकाने औलिया सजाद गाने तमाम हजरात शिरकत करते हैं। तमाम हजरात से गुजारिश करता हूँ इसे उर्से मुबारक के अंदर ज्यादा से ज्यादा शिरकत कर सवाबी दारिम हासिल करें।